ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರಾಮಚಾರಿ ಧಾರಾವಾಹಿ ಇವತ್ತೇನಾಗುತ್ತೆ ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಇಲ್ಲಿ ಎಲ್ಲರೂ ಕೂಡ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ. ರಾಮಚಾರಿ ಮನೆಯಲ್ಲಿ ಮುರಾರಿ ಹಾಗೆ ಕೋದಂಡ, ಚಾರು ಮತ್ತು ರಾಮಚಾರಿ ಕೃಷ್ಣ ಎಲ್ಲರೂ ಕೂಡ ನನ್ನನ್ನು ಕ್ಷಮಿಸ್ಬಿಟ್ರು. ನಾನು ಮಾಡಿದ ಒಂದು ತಪ್ಪಿಂದ ನಿಮ್ಮೆಲ್ಲ ಪ್ರಾಣ ಹೋಗೋ ಥರ ಆಗಿತ್ತು ಅಂತ ಇಲ್ಲಿ ಕೋದಂಡ ಕ್ಷಮೆನ ಕೇಳ್ತಾ ಇರ್ತಾನೆ. ಆಗ ನೀನು ಯಾಕಣ್ಣ ಕ್ಷಮೆ ಕೇಳಬೇಕು, ಆ ಥರ ಎಲ್ಲ ಏನೂ ಇಲ್ಲ, ಆಗಿದ್ದಾಗೋಯ್ತು, ಏನೋ ಕೆಟ್ಟಗಳಿಗೆ ಬಿಡು ಅಂತ ಮುರಾರಿ ಕೂಡ ಹೇಳ್ತಾನೆ. ಇಲ್ಲಿ ಕಿಟ್ಟಿ ಕೂಡ ಅಷ್ಟೇ ತುಂಬ ಬೇಜಾರು ಮಾಡ್ಕೋತಾ ಇರ್ತಾನೆ. ನಾನು ಅಲ್ಲಿ ಎಲ್ಲೋ ಗಲ್ಲಿಲಿದ್ದಾಗಲೇ ಚೆನ್ನಾಗಿತ್ತು, ಈ ಥರ ಎಲ್ಲ ಇರಲಿಲ್ಲ, ಏನಿದ್ರು ನೇರ ಎಲ್ಲ ನಡೀತಾ ಇತ್ತು, ಇಲ್ಲಿ ನೋಡಿದ್ರೆ ಈ ಥರ ಕುತಂತ್ರ ಮಾಡ್ತಾ ಇದ್ದಾರೆ, ಸಂಬಂಧಗಳ ಇದೇ ಇರಲಿಲ್ಲ, ಅಲ್ಲೇ ಚೆನ್ನಾಗಿತ್ತು ಅಂತ ಕೃಷ್ಣ ಕೂಡ ಬೇಜಾರು ಮಾಡ್ಕೋತಾ ಇರ್ತಾನೆ. ಇನ್ನೊಂದು ಕಡೆ ಚಾರು ಎಷ್ಟೇ ವೈಶಾಖ ಕೆಟ್ಟವಳು ಅಂತ ತೋರಿಸಿದ್ರು ನಾನೇ ತಪ್ಪು ಮಾಡಿಬಿಟ್ಟೆ, ನಾನು ಚಾರು ಮಾತನ್ನ ಕೇಳಲೇ ಇಲ್ಲ ಅಂತ ಕೋದಂಡ ತುಂಬಾನೇ ಪಶ್ಚಾತ್ತಾಪ ಪಡ್ತಾ ಇರ್ತಾನೆ. ಅದನ್ನ ನೋಡ್ಬಿಟ್ಟು ರಾಮಚಾರಿ ಸಮಾಧಾನ ಮಾಡ್ತಾ ಇರ್ತಾನೆ. ನೀನು ಹೇಗೋ ರಾಮಚಾರಿ ಈ ಥರ ಇರ್ತೀಯ, ಎಲ್ಲದನ್ನು ಇಷ್ಟು ಈಸಿಯಾಗಿ ತಗೋತೀಯಾ ಅಂತ. ಆಗ ಇರೋ ಸಮಸ್ಯೆಯನ್ನ ಬಗೆಹರಿಸ್ಬೇಕು ಅಣ್ಣ, ನೀನು ಯಾಕೆ ಆ ಥರ ಮಾತಾಡ್ತೀಯಾ, ಆಗ ಕೋಪ ಮಾಡ್ಕೊಂಡು ಸಾಯಿಸ್ಬಿಡ್ಬೇಕು ಅವಳಿಗೆ ವೈಶಾಖಗೆ ಅಂತ ಕೋದಂಡ ಹೇಳಿದಾಗ, ಸಾಯಿಸೋದೇ ಎಲ್ಲದಕ್ಕೂ ಪರಿಹಾರ ಅಲ್ಲ ಅಣ್ಣ, ನೀನು ಎಲ್ಲರನ್ನೂ ಬೇಗ ನಂಬಿಡ್ತೀಯ, ಅದೇ ನಿನ್ನ ಸಮಸ್ಯೆ ಅಂತ ಹೇಳ್ಬಿಟ್ಟು ಇಲ್ಲಿ ಸತ್ಯಭಾಮನ ವಿಚಾರವಾಗಿ ಹೇಗೆ ಕಂಡಿಡಿಯೋದು, ಸತ್ಯಭಾಮ ಯಾರು ಅಂತ ಎಲ್ಲರೂ ಕೂಡ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಕೋದಂಡ ಅಲ್ಲಿ ನಾನು ಕಂಡುಹಿಡಿತೀನಿ ಅಂದ್ಬಿಟ್ಟು ಅಲ್ಲಿ ವೈಶಾಖ ರೂಮಿಗೆ ಹೋಗ್ತಾನೆ. ಇನ್ನೊಂದು ಕಡೆ ಇಲ್ಲಿ ಸಾಕ್ಷಿ ಸತ್ಯಭಾಮ ಜೊತೆ ಸತ್ಯ ಹೇಳಮ್ಮ ಅಂತ ಪಟ್ಟಿ ಇಟ್ಕೊಂಡು ಕೂತಿರ್ತಾಳೆ. ಯಾಕಂದರೆ ಅಷ್ಟು ಒಳ್ಳೆಯವರು ಅಂತ ಅವ್ರನ್ನ ಪೂಜೆ ಮಾಡೋ ನೀನು ನನಗೂ ಅವ್ರ ಬಗ್ಗೆ ಹೇಳಮ್ಮ ಸ್ವಲ್ಪ ಅಂತ ಕೇಳ್ತಾರೆ. ಆದರೂ ಹೇಳೋದಿಲ್ಲ ಅಲ್ಲಿ ಸತ್ಯಭಾಮ. ಈ ಕಡೆ ವೈಶಾಖ ರೂಮಿಗೆ ಬಂದು ಕೋದಂಡ ಫುಲ್ ಸ್ಟ್ರಾಂಗ್ ಆಗಿ ಕೇಳ್ತಾನೆ, ಏ ರಾಕ್ಷಸಿ, ನಿನ್ನ ಮನೆಯಿಂದ ಆಚೆ ಹೋಗು, ಇಲ್ಲ ಅಂದರೆ ಸತ್ಯಭಾಮ ಯಾರು ಅಂತ ಹೇಳು ಅಂತಾರೆ. ನಾನು ಯಾಕೆ ಮನೆಯಿಂದ ಆಚೆ ಹೋಗಬೇಕು ಅಂತ ಮತ್ತೆ ಅದೇ ಸ್ಟೋರಿನ ಹೇಳ್ತಾರೆ. ತಪ್ಪು ಮಾಡಿರೋದು ನಾರಾಯಣಾಚಾರ್ಯರು, ಅವ್ರನ್ನ ಮೊದಲು ಕಳಿಸಿ ಆಮೇಲೆ ನಾನು ಹೋಗ್ತೀನಿ ಅಂತ ಹೇಳ್ತಾಳೆ. ಸತ್ಯಭಾಮ ವಿಚಾರವಾಗಿ ಹೇಳಿದ್ರೆ ನೀನು ನನ್ನನ್ನು ಕ್ಷಮಿಸ್ತೀರಾ ಅಂತ ಕೇಳ್ತಾಳೆ. ಆಗ ಏನು ಮಾತಾಡೋದಿಲ್ಲ ಕೋದಂಡ. ಸತ್ಯಭಾಮನ ಬಗ್ಗೆ ನಾನು ಹೇಳಿಬಿಟ್ರೆ ನಿಮ್ಗೆ ಇಷ್ಟು ಈಸಿಯಾಗಿ ನಿಮಗೆ ಸಮಸ್ಯೆನ ಪರಿಹಾರ ಮಾಡ್ಕೋತೀರಾ, ನಿಮಗೆ ಸಮಸ್ಯೆ ಪರಿಹಾರ ಆಯಿತು ಅಂದರೆ ನೀವೆಲ್ಲ ನೆಮ್ಮದಿಯಾಗಿದ್ಬಿಡ್ತೀರಾ. ನಿಮ್ಮ ನೆಮ್ಮದಿ ಕೆಡ್ಸೋಕೆ ಬಂದಿರೋಳು ನಾನು, ನೆಮ್ಮದಿ ಹಾಳು ಮಾಡಬೇಕು ಅಂತ ಬಂದಿರೋಳು, ನೀವೆಲ್ಲ ಸರಿ ಮಾಡ್ಕೊಂಡ್ಬಿಟ್ರೆ ನನ್ನ ಸೇಡು ತೀರುತ್ತಾ ಅಂತ ಅಲ್ಲಿ ಸತ್ಯಭಾಮನ ಬಗ್ಗೆ ಹೇಳೋದಿಲ್ಲ ವೈಶಾಖ. ಮತ್ತೆ ಬರ್ತಾನೆ ರಾಮಚಾರಿ, ಅವ್ರ ಹತ್ರ ಎಲ್ಲ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ. ಸತ್ಯಭಾಮ ಬಗ್ಗೆ ಏನು ಹೇಳಲೇ ಇಲ್ಲ, ಅವಳಿಗೆಲ್ಲ ವಿಷಯ ಗೊತ್ತು, ಆದರೆ ಏನು ಹೇಳಲಿಲ್ಲ. ನೀವು ನೆಮ್ಮದಿಯಾಗಿದ್ಬಿಡ್ತೀರಾ, ಅವ್ರ ಬಗ್ಗೆ ಹುಡುಕೊಂಡು ಸಮಸ್ಯೆನ ಕ್ಲಿಯರ್ ಮಾಡ್ಕೋತೀರಾ ಅಂತ ಏನು ಹೇಳಲಿಲ್ಲ ಆ ಪಾಪಿ ಅಂದ್ಬಿಟ್ಟು ಬಂದು ಕೋದಂಡ ಹೇಳ್ತಾನೆ. ಆಗ ಎಲ್ಲರೂ ಕೂಡ ನಿಂತ್ಕೊಂಡು ಡಿಸ್ಕಸ್ ಮಾಡ್ತಾ ಇರಬೇಕಾದ್ರೆ ಮುರಾರಿನ ಕೇಳ್ತಾರೆ, ಮುರಾರಿ ನೀನೇ ಅಲ್ವಾ ಅಪ್ಪನ ಜೊತೆ ಜಾಸ್ತಿ ಇದ್ದಿದ್ದು, ಅಪ್ಪ ಎಲ್ಲಾದರೂ ಹೋಗ್ತಿದ್ರಾ, ಏನಾದರೂ ಮಾಡ್ತಿದ್ರಾ, ಒಬ್ಬರೇ ಏನಾದರೂ ಮಾಡ್ತಿದ್ರಾ, ಸತ್ಯಭಾಮನ ಬಗ್ಗೆ ಯಾವತ್ತಾದರೂ ನಿನ್ನ ಜೊತೆ ಹೇಳಿದಾರಾ, ನೆನಪಿಸ್ಕೊಂಡು ಹೇಳು ಅಂತ ಕೇಳ್ತಾರೆ. ಆ ಥರ ಏನೂ ಇಲ್ಲ, ಯಾವತ್ತೂ ಆ ಥರ ಏನು ಮಾಡಿಲ್ಲ ಅವರು, ಸತ್ಯಭಾಮನ ಬಗ್ಗೆ ಯಾವತ್ತೂ ನನ್ನ ಜೊತೆ ಏನೂ ಹೇಳೇ ಇಲ್ಲ, ಅವ್ರ ಹೆಸರೇ ತೆಗ್ದಿಲ್ಲ ಅಂತ ಮುರಾರಿ ಹೇಳ್ತಾನೆ. ಆಮೇಲೆ ಕೊನೆಗೆ ಅಪ್ಪ ಒಬ್ಬೊಬ್ಬರೇ ಎಲ್ಲಿ ಹೋಗ್ತಿದ್ರು ಅಂದರೆ ಪೋಸ್ಟ್ ಆಫೀಸ್ಗೆ ಹೋಗ್ತಿದ್ರು ಅಂತ ಮುರಾರಿ ಹೇಳ್ತಾನೆ. ಪೋಸ್ಟ್ ಆಫೀಸ್ಗೆ ಅಂದಾಗ ಎಲ್ಲರಿಗೂ ಡೌಟ್ ಬರುತ್ತೆ, ಏನಕ್ಕೆ ಹೋಗ್ತಿರ್ಬೋದು, ನೀನು ಮಾತ್ರ ಬರಬೇಡ ಇಲ್ಲೇ ಇರು ಅಂದ್ಬಿಟ್ಟು ಹೊಟ್ಟೋಗ್ತಾ ಇದ್ರು ಅಂತ ಹೇಳ್ತಾನೆ. ಇನ್ನೊಂದು ದಿನ ಪೋಸ್ಟ್ ಮಾಸ್ಟರ್ ಸಿಕ್ಬಿಟ್ಟು ಮನಿ ಆರ್ಡರ್ ಕಳಿಸ್ಲೇ ಇಲ್ಲ ಅಂತ ಹೇಳ್ತಾ ಇದ್ರು ಅಂದ್ಬಿಟ್ಟು ಇಲ್ಲಿ ಮುರಾರಿ ಹೇಳ್ತಾ ಇರ್ತಾನೆ. ಆಗ ಸಿಕ್ತು ಬಿಡಿ, ಸುಳಿವು ಸಿಕ್ತು, ಇಷ್ಟೇ ಸಾಕು, ಪೋಸ್ಟ್ ಆಫೀಸ್ಗೆ ಹೋಗಿ ಇದು ಮಾಡಿದ್ರೆ ಎಲ್ಲ ಸತ್ಯನೂ ಹೊರಗೆ ಬರುತ್ತೆ, ನಾನು ಅದನ್ನು ಕಂಡುಹಿಡಿತೀನಿ ಅಂತ ಕೃಷ್ಣ ಚಾಲೆಂಜ್ ಆಗಿ ತಗೋತಾನೆ. ಎಲ್ಲರೂ ಕೂಡ ಸತ್ಯಭಾಮನ ಬಗ್ಗೆ ಹುಡುಕೋದಿಕ್ಕೆ ಎಲ್ಲರೂ ಕೂಡ ತಯಾರಿನ ಮಾಡ್ಕೋತಾರೆ. ಇನ್ನೊಂದು ಕಡೆ ಜಾನಕಿ ಅವರು ನಾರಾಯಣಾಚಾರ್ಯ ಹತ್ರ ಹೋಗಿ ತುಂಬ ಅಂದರೆ ಕೇಳ್ಕೊತಾ ಇರ್ತಾಳೆ, ನಿಮ್ಮನ್ನ ಇಷ್ಟು ನಂಬಿದ್ದೆ ನಾನು, ಗಂಡ ಹೆಂಡತಿ ಅಂದರೆ ಈ ಥರ ಇರಬೇಕು ಅಂತ ನಂಬ್ಕೊಂಡಿದ್ದೆ, ನೀವು ಹೇಳಿದ ಸುಳ್ಳು ಅಂತ ಹೇಳಿ ಅಂದ್ಬಿಟ್ಟು ಜಾನಕಿ ಅವ್ರು ಕೇಳ್ತಾರೆ. ಆದರೆ ನಿನ್ನಂಥ ಹೆಂಡತಿನ ಪಡೆಯೋಕೆ ನಾನು ಪುಣ್ಯ ಮಾಡಿರಬೇಕು, ಯಾವ ಬಾಯಿಂದ ನಾನು ಹೇಳಿ ಇದು ಸುಳ್ಳಲ್ಲ, ಇದು ಸತ್ಯನೇ ಅಂತ ಹೇಳಿದಾಗ ಜಾನಕಿ ಅವ್ರಿಗೆ ಫುಲ್ಲು ಶಾಕ್ ಆಗಿಬಿಡುತ್ತೆ. ನಾರಾಯಣಾಚಾರ್ಯ ಅವರು ಅಲ್ಲಿಂದ ಹೊರಡ್ತಾರೆ. ಸೊ ಇದಿಷ್ಟು ಇವತ್ತಿನ ಸಂಚಿಕೆ ಆಗಿರುತ್ತೆ. ನೆಕ್ಸ್ಟ್ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.